ಮನೆಗೆ ಬೀಗ ಹಾಕಿ ಊರಿಗೆ ಹೋದ್ರೆ ಕಳ್ಳರ ಭಯ ಕಾಡ್ತಾ ಇದೆಯೇ? ಇನ್ಮುಂದೆ ಆ ಚಿಂತೆ ಬೇಡ. ಕಳ್ಳರ ಹಾವಳಿ ತಡೆಯಲು ಗದಗ ಪೊಲೀಸರು ಮಹತ್ವದ ಹೆಜ್ಜೆ ಇಟ್ಟಿದ್ದು ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಎಂಬ ನೂತನ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈ ಯೋಜನೆಯಡಿ ಊರಿಗೆ ಹೋಗುವವರ ಮನೆಗಳಿಗೆ ಉಚಿತವಾಗಿ ಮೊಬೈಲ್ ಸಿಸಿಟಿವಿ ಅಳವಡಿಸಿ 24x7 ನಿಯಂತ್ರಣ ಕೊಠಡಿಯಿಂದ ನಿಗಾ ವಹಿಸಲಾಗುವುದು. ಗದಗ ಎಸ್ಪಿ ರೋಹನ್ ಜಗದೀಶ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗ್ತಾ ಇವೆ. ಬೀಗ ಹಾಕಿದ ಮನೆಗಳನ್ನೇ ಗುರಿಯಾಗಿಸಿಕೊಂಡು ಕಳ್ಳರು ಚಿನ್ನಾಭರಣ, ನಗದು ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದು ಜನರು ನೆಮ್ಮದಿಯಿಂದ ಊರಿಗೆ ಹೋಗಲು ಹಿಂಜರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಈ ವಿಶಿಷ್ಟ ಪರಿಕಲ್ಪನೆಯನ್ನ ಜಾರಿಗೆ ತಂದಿದ್ದಾರೆ. ಗದಗ ಜಿಲ್ಲೆಯ ನಗರ, ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಜನರು ಈ ಸೌಲಭ್ಯವನ್ನ ಪಡೆಯಬಹುದಾಗಿದೆ. ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅಥವಾ ನಮ್ದು ಪ್ರೋಪ್ರ ಅಲ್ಲಿ ಬಂದು ಹೇಳಿ, ಈ ತರ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ, 4 ದಿನ ಮನೇಲಿರಲ್ಲ, ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು. ನಮ್ಮ ಹತ್ರ ಇಲ್ಲದೆ ಅಂತ ಒಂದು 30 ಕ್ಯಾಮ್ರಾ ಇದೆ. ಇದಕ್ಕೆ ಆಡಿಯೋ ವಿಡಿಯೋ 2 ಬರುತ್ತೆ. ನೀವು ಕೇಳಿದ್ರೆ ಬಂದು ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ ಮನೆ ಒಳಗಡೆ ನಿಮ್ಮ ಬಾಕ್ಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ಕೂಡ್ಸಿಟ್ಟು ಫ್ರೀ ಆಗಿ ಇಟ್ಟು, ಇದು 24 hours ಓಡ್ತಾ ಇರುತ್ತೆ. ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆ ಕ್ಯಾಮ್ರಾದು ನಿಮ್ ಬಾಗ್ಲಿಗೆ ಬರೋ ಫೀಡ್ ಇರುತ್ತೆ. ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವ್ನು ಯಾವನಿದಾನೆ ಅಂತ ಹೇಳಿ ನಮ್ಗೆ ಕಂಟ್ರೋಲ್ ರೂಮ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡ್ಬೋದು, ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಹೇಳ್ಬೋದು, ನಮ್ ಗಾಡಿನೂ 5 ನಿಮಿಷದಲ್ಲಿ ಬರ್ಬೋದು. ಇದ್ರಲ್ಲಿ ನಿಮ್ದು ಹೋಗೋದು ಏನು ಇಲ್ಲ, ಬರೀ ಪೊಲೀಸ್ ಇಲಾಖೆಗೆ ಒಂದು ಕರೆ. ಜಸ್ಟ್ ಎಲ್ಲರಿಗೂ ಹೇಳಿ, ಒಂದು ಫೋನ್ ಕಾಲ್ ಮಾಡಿ ನಿಮ್ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ, ನಾವೇ ಕ್ಯಾಮ್ರಾ ಬಿಡಿಸ್ತೀವಿ. ನಿಮ್ಮ ಜೋಬಿಂದ 1 ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಮನೇಲಿರೋ ಗೃಹಿಣಿಯರ್ಗು ಈ ವಿಚಾರನ ನೀವು ಮುಟ್ಟಿಸ್ಕೊಟ್ಟು. ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ನಾವು ಈ ಪ್ಯಾಂಫ್ಲೆಟ್ ಎಲ್ಲ ಕೊಡ್ತೀವಿ. ಯೂಶಲಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅಂಗಡಿ ಆಗಿರ್ಲಿ, ಮನೆ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಇದೊಂದು ಸೌಲಭ್ಯ ನಾವು ಮಾಡ್ಕೊಟ್ಟಿದ್ವಿ. ಒಂದ್ ದಿವಸ ರಾತ್ರಿ ನಾವು 20 ಅಲ್ಲ 30 ಮನೆಗೆ ಹಾಕ್ಬೋದು. ಇದರಲ್ಲಿ ಏನು ಇಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ರೂಮ್ಗೆ ಬರುತ್ತೆ. ಆ ಕ್ಯಾಮ್ರಾಲಿ 4G ಸಿಮ್ ಕಾರ್ಡ್ ಕೂಡ ನಾವ್ ಹಾಕಿದೀವಿ. ಸೊ ನೀವು ನಮ್ಗೆ ಏನು ಕೊಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ ಮನೇಲಿ ಇಡ್ಲಿಕ್ಕೆ ಒಂದು ಸ್ಟೂಲ್ ಕೊಡ್ಬೇಕು. ಸ್ಟೂಲ್ ಕೊಡ್ತೀರಾ ನಾನು? ಸೊ ನೀವು ಬಳಕೆ ಮಾಡ್ಕೊಳ್ಳಿ. ಸೌಕರ್ಯ ನಾನು ಕೊಡ್ತಾ ಇದ್ದೀನಿ, ಇಲಾಖೆ ಬಂದು ಇನ್ಸ್ಟಾಲ್ ಮಾಡ್ತಿದೆ, ಅವರೇ ತಗೊಂಡು ಹೋಗ್ತಾರೆ. ನಿಮ್ ಮನೆ ಇರೋ ನಿಮ್ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಯಾಕೆ ಬಳಕೆ ಮಾಡ್ಬೋದು? ಮದುವೆ, ಪ್ರವಾಸ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗಾಗಿ 2-3 ದಿನಗಳ ಕಾಲ ಊರಿಗೆ ಹೋಗುವವರು ಪೊಲೀಸ್ ಇಲಾಖೆ ನೀಡಿರುವಂತಹ ಸಹಾಯವಾಣಿಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ತಮ್ಮ ವಿಳಾಸ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನು ಕಳುಹಿಸಬೇಕು. ಮಾಹಿತಿ ಕಳುಹಿಸಿದ 10 ನಿಮಿಷಗಳಲ್ಲೇ ಪೊಲೀಸ್ ತಂಡ ನಿಮ್ಮ ಮನೆಗೆ ಆಗಮಿಸಿ ಮೊಬೈಲ್ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸುತ್ತದೆ. ನಂತರ ಮನೆಯನ್ನು ಪೊಲೀಸರ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಅಳವಡಿಸಲಾದ ಸಿಸಿಟಿವಿಯ ಮೂಲಕ ಮನೆಯನ್ನು ದಿನದ 24 ಗಂಟೆಯೂ ನಿಯಂತ್ರಣ ಕೊಠಡಿಯಿಂದ ನಿರಂತರವಾಗಿ ವಾಚ್ ಮಾಡಲಾಗುತ್ತದೆ. ಕಳ್ಳರು ಅಥವಾ ದುಷ್ಕರ್ಮಿಗಳು ಮನೆಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದ್ರೆ ತಕ್ಷಣ ಸೈರನ್ ಮೊಳಗ್ತದೆ. ಅದೇ ಕ್ಷಣದಲ್ಲಿ ಎಸ್ಪಿ ಕಚೇರಿಯಲ್ಲಿರುವಂತಹ ನಿಯಂತ್ರಣ ಕೊಠಡಿಗೆ ಸಂದೇಶ ರವಾನೆಯಾಗುತ್ತದೆ. ಮಾಹಿತಿ ಬಂದ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಕಳ್ಳರ ಬಂಧನಕ್ಕೆ ಕ್ರಮ ಕೈಗೊಳ್ಳುತ್ತಾರೆ.